ಈಸಿಲಿ ಅವೈಲಬಲ್ ಫಾಸ್ಟ್ ಫುಡ್ಸು, ರೆಡಿ ಟು ಈಟ್ ಫುಡ್ಸು, ಆಮೇಲೆ ಕ್ಯಾಂಡ್ ಐಟಮ್ಸು, ಈ ಥರದ್ದೆಲ್ಲ ತಿನ್ಕೊಂಡ್ಬಿಟ್ಟು ದೇಹನ ಹಾಳು ಮಾಡ್ಕೊಳ್ಳೋದಕ್ಕಿಂತ ತರಕಾರಿ ಈ ಥರದನ್ನ, ಆಮೇಲೆ ಮನೇಲಿ ಯೂಶ್ವಲಿ ಈಗ ಪೇರೆಂಟ್ಸ್ ಪ್ರಿಪೇರ್ ಮಾಡೋದಾಗಲಿ ದೊಡ್ಡವ್ರು ಪ್ರಿಪೇರ್ ಮಾಡೋದಾಗಲಿ ಐಟಮ್ಸಲ್ಲಿ ಇಟ್ ಈಸ್ ಮುಂಚೆಯಿಂದ ಕಲ್ತ್ಕೊಂಡ್ಬಂದಿರೋಂಥ ಆಹಾರ ಪದ್ಧತಿಗಳಿರ್ತವೆ, ಅದರಲ್ಲಿ ತೊಂದರೆಗಳಿರಲ್ಲ. ಸೊ ಅದರಲ್ಲಿ ಲಿಮಿಟಾಗಿ ಆಯಿಲ್ ಯೂಸ್ ಮಾಡ್ತಾರೆ, ಲಿಮಿಟಾಗಿ ಖಾರಗಳು ಯೂಸ್ ಮಾಡ್ತಾರೆ, ಲಿಮಿಟಾಗಿ ಮಸಾಲೆ ಯೂಸ್ ಮಾಡ್ತಾರೆ. ಕ್ವಾಂಟಿಟೀಸ್ನೂ ಅಷ್ಟಕ್ಕೆ ಎಷ್ಟೆಷ್ಟು ಬೇಕು ಮಕ್ಕಳಿಗೆ, ಎಷ್ಟೆಷ್ಟು ಬೇಕು ಅವ್ರ ಮನೆಗೆ ಅಂತ ಅಂದ್ಕೊಂಡ್ಬಿಟ್ಟು ಪ್ರಿಪೇರ್ ಮಾಡ್ತಾರೆ. ಬಟ್ ಹೊರಗಡೆ ಹೋದಾಗ ಆ ಥರ ಇಲ್ಲ, ದುಡ್ಡು ಕೊಟ್ಟಿರ್ತೀವಿ ಅಂತ ಎಕ್ಸ್ಟ್ರಾ ತಿನ್ನೋದು. ಪಿಜ್ಜಾ ತೊಗೊಂಡ್ರೆ ಅದ್ರ ಜೊತೆ ಒಂದು ಅವರು ಆರ್ಡ್ರ್ ಮಾಡಿರ್ತಾರೆ, ಹೇಳಿರ್ತಾರೆ ಇದು ಪ್ರಮೋಷನ್ಗೆ ಅಂತ. ಪಿಜ್ಜಾ ತೊಗೊಂಡ್ರೆ ಕೋಕ್ ಫ್ರೀ ಅಂತ. ಆ್ಯಕ್ಚುಲಿ ಅದ್ರ ಜೊತೆ ಎಕ್ಸ್ಟ್ರಾ ಕ್ಯಾಲ್ರಿ, ಇನ್ನೂ ಎಕ್ಸ್ಟ್ರಾ ಒಂದು ಪಾಯ್ಸನ್ ಆ್ಯಡ್ ಮಾಡ್ದಂಗೆ ಮೈಗೆ. ಸೊ ದುಡ್ಡು ಕೊಟ್ಟಿದ್ದೀವಿ ಅಂತ ಕುಡಿಯೋದು ಕೋಕ್ಗಳನ್ನ, ದುಡ್ಡು ಕೊಟ್ಟಿದ್ದೀವಿ ಅಂತ ಹೊಟ್ಟೆ ತುಂಬಿದ್ರು ಕೂಡ ಎಕ್ಸ್ಟ್ರಾ ತಿನ್ನೋದು. ಸೊ ಈ ಥರದ್ದೆಲ್ಲ ಪರಿಸ್ಥಿತಿ ಈಗಿನ ಟೈಮಲ್ಲಿ. ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ, ಈಗ ಲೈಫ್ ಸ್ಟೈಲಲ್ಲಿ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ಎರಡನೇದು ನಾವು ಏನೇನು ತಿಂತೀವಿ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ತಿಂದ್ಕೊಂಡ್ರೆ ನಾವೇನಿದ್ದೀವಿ ಈಗ ನಮ್ಮ ಅಜ್ಜ ಮುತ್ತಾತಂದ್ರದ್ದು ಹೆಲ್ತ್ ಹೇಗಿರ್ತವೋ ಆ ಥರ ನಾವು ವಾಪಸ್ ಅಚೀವ್ ಮಾಡ್ಬೋದು. ಅದು ಕಷ್ಟ ಅಲ್ಲ, ಜನಕ್ಕೆ ತಿಳಿದಿರುತ್ತೆ, ಬಟ್ ಅದು ಓಪನ್ನಾಗಿ ಗೊತ್ತಿರಲ್ಲ. ಅದನ್ನು ನಾವು ಯಾರಾದರೂ ಒಂಚೂರು ಹೊರಗಡೆಯಿಂದ ವ್ಯಕ್ತಪಡಿಸಿ ಅದನ್ನ ಅರಿವು ಮಾಡಿಸ್ಕೊಟ್ರೆ ಎಷ್ಟೊಂದು ಜನದಲ್ಲಿ ಪರಿವರ್ತನೆಗಳು ಕಾಣ್ಬರ್ತದೆ. ಆ್ಯಂಡ್ ಆಮೇಲೆ ಈ ಪರಿವರ್ತನೆಗಳು ಒಂದಿನ ಎರಡು ದಿನದಲ್ಲಿ ಆಗುವಂಥದ್ದಲ್ಲ, ಇಟ್ ವಿಲ್ ಟೇಕ್ ಟೈಮ್.